ಇವತ್ತು ಭಾನುವಾರ ಅಲ್ವಾ? ತಿಂಗಳಲ್ಲಿ ಎಷ್ಟು ಕೋಟಿ ಇದ್ರು ಸಮಾನ ಇಲ್ಲ. ಅದೊಂದ್ ದೇವ್ರಿಗೆ ಬಿಟ್ಟಿದ್ದೀರಾ? ಅಲ್ಲೇ ಮಾಗಡಿಲೆ ಸಂತೆಲೆ ಒಳ್ಳೊಳ್ಳೆ ಕೋಳಿ ತಗೊಳದ್ ಬಿಟ್ಟು ನೆನ್ನೆ ಬೇರೆ ಶುಕ್ರವಾರ ಅಲ್ಲೇ ತಗೊಳದ್ ಬಿಟ್ಟು ಯಾವ ಕೋಳಿ ಮಾರ್ತಾರೋ ಯಾವ ಕೋಳಿ ಬಿಡ್ತಾರೋ ಎಲ್ಲಿಂದ ತಂದ್ರು ಇಲ್ಲೇ ಬಾಮಮ್ಮ ನಮ್ಮೂರ್ ಪಕ್ಕದ ಅವ್ರೆ. ಯಾವ ಒಳ್ಳೆ ಫಾರ್ಮ್ ಹೌಸ್. ಯಾವ್ರು ಅದು? ಸರಿ, ಇದು ಸೊಳ್ಳಾಪುರ ಅಂತ ಹೇಳಿ ಕೆಂಪಾಪುರ ಪಕ್ಕ ಅವತ್ತದೆ. ಒಳ್ಳೆ ನಾಟಿ ಕೋಳಿ ಸಿಗ್ತದೆ. ಪ್ಯೂರ್ ನಾಟಿ ಕೋಳಿ ಅಲ್ಲ, ಮೈಸೂರು ನಾಟಿ ಕೋಳಿ. ನಾನ್ ಲಾಸ್ಟ್ ವೀಕ್ ಅಲ್ಲಿ ತಗೊಂಡೋಗಿದ್ಮಮ್ಮ. ಸೂಪರ್ ಆಗಿ ಬತ್ತ ಮಾತ್ರ. ನೀವ್ ಬೇರೆ ಬೆಂಗಳೂರಿಂದ ಬೇರೆ ಬಂದಿದ್ದೀರಾ, ಯಾವ್ದೋ ಮಾಗಡಿ ಹಿಡ್ಕೊಂಡ್ ಬಂದ್ಬಿಟ್ಟಿ ಸತ್ತೋಗಿರ್ತಾವ ಏನು ಯಾವ್ದೋ ಫಾರಂ ಮಿಕ್ಸ್ ಯಾರಿಗ್ ಗೊತ್ತಪ್ಪ. ಆಮೇಲೆ ನೀನ್ ನಂಗ್ ಬೈಕಳ ಬಿಡ, ನಾಟಿ ಕೋಳಿ ತಿನ್ಬೇಕು ಅಂತ ಬೇರೆ. ನನ್ಗೊಂದು ಈ ಆಕಾಶಂಗೆ ಈ ನಾಟಿ ಕೋಳಿ ಅವ್ನ್ ಬಯಸ್ಕೊಂಡ ಅವನೇನ್ ಬಸ್ರಿ ಅನ್ಲ. ಅವನೇ ಅವತ್ತಿನ ನಾಟಿ ಕೋಳಿ ಯಜಮಾನ್ರಿಲ್ಲ ನಾಟಿ ಕೋಳಿ ಅವಣ ಇದಾವೆ. ಯಾರ್ಗಣ ಇದು? ನಾವು ಇವತ್ತು ಭಾನುವಾರ ಅಲ್ವಾ? ಅವ್ರು ಇವ್ರು ಬರ್ತಾ ಇರ್ತಾರೆ ಕೊಡೋದಿಕ್ಕೆ. ಹೌದಾ? ಸ್ನೇಹಿತರು. ಹೆಂಗ್ ಕೆಜಿ ಲೆಕ್ಕನ ಏನ್ ಉಂಡೆ ಕೋಳಿ ಲೆಕ್ಕನ ಯಾವ ತರಣ? ಇಲ್ಲ ಅಣ್ಣ, ನಾನು ಕೆಜಿ ಲೆಕ್ಕ ಕೊಡೋದು. ಇದು ಮೈಸೂರು ನಾಟಿಂದ ನಾವು ಫೀಲ್ಡ್ ಅಲ್ಲಿ ಸಾಕೋದು. ಫುಲ್ ಬೌಂಡ್ರಿ 2.5 ಎಕರೆ ಬೌಂಡ್ರಿ ಇದೆ. ಫುಲ್ ಬೌಂಡ್ರಿ ಬಿಟ್ಬಿಡ್ತೀವಿ ಆಚೆ. ಇದು ಯಾಟೆ. ಇದು ಹುಂಜ ಹತ್ರ ಬರ್ತದೆ. ಹುಂಜ ತೋರಿಸಿ. ಹುಂಜ ಆ ಕಡೆ ಅಲ್ಲೊಂದಿದೆ, ಅಲ್ಲಿ ಹಿಡಿಬೇಕು. ಒಳ್ಳೆ ಡಿಮ್ಯಾಂಡ್ ಇದೆ ಅಣ್ಣ. ಒಳ್ಳೆ ಡಿಮ್ಯಾಂಡ್ ಐತೆ. ಒಳ್ಳೆ ಡಿಮ್ಯಾಂಡ್ ಇದೆ ಮೈಸೂರು ನಾಟಿಂದ. ಮಟನ್ ಗಿಂತ ಬೆಸ್ಟ್ ಅಂತೀರಲ್ವಾ? ಮಟನ್ ಗಿಂತ ಬೆಸ್ಟ್. ಬರೀ ಹುಲ್ಲನ್ನ ಮೀತದೆ, ಒಂಚೂರು ಕಳೆ ಬಿಡಲ್ಲ. ತೋಟ ಫುಲ್ ಓಡಾಡ್ಕೊಂಡ್ ಮೀತದೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸೆಡ್ಡಲ್ಲೇ ಸಾಕ್ಬಿಡ್ತಾರೆ. ಆಚೆ ಬಿಡಲ್ಲ ಅವರು. ತಿನ್ನಂಗೆ. ನಿಮ್ದು ಯಾವ ತರ ಆಚೆ ಬಿಡಲ್ಲ. ಇದೆಲ್ಲ ಒಳಗಡೆ ನ್ಯಾಚುರಲ್ ಮಾಡಿದೀವಿ, ಜಾಸ್ತಿ ಕಾಸ್ಟ್ ಇನ್ವೆಸ್ಟ್ ಮಾಡಿಲ್ಲ. ನೋಡೋಣ ನೋಡಿ, ಇಲ್ಲೇ ಒಂದಷ್ಟು ಕೂಡ ಹಾಕಿದೀವಿ. ನೀವು ಇವತ್ತು ಭಾನುವಾರ ಅಲ್ವಾ? ಕೆಲವ್ರಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಒಳಗಡೆ ಕೂಡ ಹಾಕಿದೀನಿ. ಒಳಗಡೆ ಎಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ. ಆರಾಮಾಗಿ ನಾವೇ ಲೋ ಕಾಸ್ಟ್ ಅಲ್ಲಿ ಸೆಟ್ ಮಾಡಿದೀವಿ. ಈ ಹುಳ ಗಿಳ ಒಳಗ್ ಬರಲ್ಲ ಅಲ್ವಾ? ಯಾವ ಬರೋದಿಲ್ಲ. ಆಮೇಲೆ ನಿಮ್ಗೆ ಇಲ್ಲಿ ಬರೀ ಮೈಸೂರು ಕೋಳಿ ಬಿಟ್ರೆ ಇನ್ನು ಡಿಫ್ರೆಂಟ್ ಕೋಳಿ ಅಂದ್ರೆ ಯಾವ ತರ ಸಿಗ್ತದೆ ನಿಮ್ಗೆ? ಇನ್ನು ಡಿಫ್ರೆಂಟ್ ವೆರೈಟಿ ಕೋಳಿ ಇದಾವೆ. ನಾವು ಸದ್ಯಕ್ಕೆ ಬೆಂಕಿ ಕೋಳಿ ಅಂತ ಒಂದ್ 10 ಸಾಕಿದೀವಿ. ಅಲ್ಲೇ ಆಚೆ ಇದಾವೆ. ಬರೀ ನೀವೇನ ನೋಡ್ಕೊತಾರ ಸಾಕದು? ಹೌದು ಸರ್, ನಾವೇ. ಏನೇನ್ ಹಾಕ್ತೀರಾ ದಿನ ಕೋಳಿಗೆ? ಫುಡ್ ಹಾಕ್ತಾ ಇದೀವಿ. ಏನ್ ಫುಡ್ ಹಾಕ್ತೀರಾ? ಏನು ರಾಗಿ, ಅಕ್ಕಿ ಇನ್ನ ಹಾಕ್ತಾ ಇದೀವಿ. 2.5 ಎಕರೆ ಬೈಲಿ ಬಿಟ್ಬಿಡ್ತೀವಿ. ಈಗ ಒಂದ 30-50 ಕೊಡ್ತಾವೆ ಮೊಟ್ಟೆ. ಕಾವೇ ನೀವೇ ಹಾಕ್ತೀರಾ? ಇಲ್ಲ ಸರ್, ಕಾವೇ ಇಲ್ಲ, ತಗೊಂಬರ್ತೀವಿ ಸರ್. ಇದು ಬಿಳೆ ತರದು? ಹೌದು ಸರ್. ಇದು ಎಷ್ಟು ಎಕರೆ ಮಾಡಿದ್ದೀರಾ ಜಮೀನು? ಇದು 2.5 ಎಕರೆ. ಹೌದಾ? ನೀವೇ ನೋಡ್ಕೊಳ್ಳೋ ತೋಟ ಎಲ್ಲ ಇದನ್ನ? ಹೌದು ಸರ್, ನಾನು ಒಬ್ರೆ. ಮಕ್ಳು ಎಲ್ಲ ಬೆಂಗಳೂರಲ್ಲಿ ಅವ್ರು ಬರಲ್ಲ. ಹೌದಾ? ಹೌದು. ಸರಿ ಸರಿ ಸರಿ, ಹಂಗೆ ಬನ್ನಿ, ತೋಟ ನೋಡ್ಕೊ ಬರ ಬನ್ನಿ ನೀವು. ಆಯ್ತು ಸರ್, ಓಕೆ. ನಾಯ್ದೇನಂತ ಹೆಸರಿಟ್ಟಿದ್ರಣ? ನಾಯಿಗೆ ರಾಮ ಅಂತ ಕಾಯಿಸಿದ್ವಿ. ಏನೇನ್ ಹಾಕಿದೀರಾ ಅಣ್ಣ? ಎಲ್ಲಾ ರೀತಿಯ ಹಣ್ಣಿನ ಗಿಡಗಳು ಹಾಕ್ತಾ ಇದೀವಿ. ಆಮೇಲೆ ಅಡಿಕೆ ಗಿಡ ಹಾಕಿದೀವಿ. ತೆಂಗು ಮೇನ್ ಕ್ರಾಪ್ ಬಂದು ತೆಂಗು ಮತ್ತೆ ಅಡಿಕೆ. ಇಲ್ಲಿ ಎಲ್ಲ ಫುಲ್ ಬೈಲ್ ಬಿಟ್ಬಿಟ್ಟಿದ್ರೆ ಎಲ್ಲ ಕೋಳಿಗಳಲ್ವಾ? ನಾವು ಬೈಲಲ್ಲೇ ಮೇಯಕ್ಕೆ ಆಚೆ ಬಿಡ್ಬಿಡ್ತೀವಿ ನಾವು, ಸೆಡ್ ಅಲ್ಲಿ ಮಡಗಲ್ಲ. ಆಮೇಲೆ ಸೆಡ್ ಕೋಳಿಗಳು ಜಸ್ಟ್ ಫಾರ್ ತೂಕ ಬರ್ತವೆ ಅಷ್ಟೇ. ತೂಕ ಬರ್ತವೆ, ಟೇಸ್ಟ್ ಇರೋದಿಲ್ಲ. ಟೇಸ್ಟ್ ಇರಲ್ಲ. ಇದು ಹಂಗಂದ್ರೆ ನಿಮ್ಮ ಹತ್ರ ಎಷ್ಟು ಕೆಜಿ ತೂಕ? ನಮ್ಮ ಹತ್ರ ಕೆಜಿಗೆ 450-500 ರೂಪಾಯಿ. 500 ರೂಪಾಯಿ. ಇದು ತಗೊಳ್ಳೋದು 7ರಿಂದ 8 ತಿಂಗಳು ಮೇಯ್ತದೆ. ಈಗ ನನ್ಗೊಂದು ಡೌಟ್ ಕೊಡೆ ಕೋಳಿ. ಈಗ ನಾನು ಒಂದೊಂದ್ ಕಡೆ ನೋಡಿದೀನಿ ಕೋಳಿ ಕಪ್ಪು ಕಾಲ್ ಇರ್ತದೆ, ಒಂದ್ ಕಡೆ ಕೆಂಪು ಕಾಲ್ ಇರ್ತದೆ, ಇನ್ನೊಂದ್ ಕಡೆ ಕಪ್ಪು ಮತ್ತೆ ವೈಟ್ ಕಾಲ್ ಇರ್ತದೆ. ಹೌದು. ಪ್ಯೂರ್ ನಾಟಿ ಅಂತ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಪ್ಯೂರ್ ನಾಟಿ ಅನ್ನೋದು ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಬರುತ್ತೆ, ರೆಕ್ಕೆನಲ್ಲಿ ಎಲ್ಲೋ ಬರ್ತದೆ. ಎಲ್ಲಿ? ರೆಕ್ಕೆಯಲ್ಲಿ? ರೆಕ್ಕೆಯಲ್ಲಿ ಯೆಲ್ಲೋ ಕಲರ್ ಬರ್ತದೆ. ಕೋಳಿ ಹೊಡೆದ್ಬಿಡ್ತೆ ಅಂದ್ರೆ ಫುಲ್ ಯೆಲ್ಲೋ ಕಲರ್ ಆಗಿ ಇರ್ತದೆ. ತೆಗೆದು ಬಿಟ್ರೆ ಅದು ಪ್ಯೂರ್ ನಾಟಿ. ಅಂದ್ರೆ ಇದು ಪುಕ್ಕ ಎಲ್ಲ ತೆಗ್ದಾಗ ಎಲ್ಲೋ ಇಶ್ ಆಗಿರುತ್ತೆ. ಅದನ್ನ ಸ್ವಲ್ಪ ಪ್ಯೂರ್ ನಾಟಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅನ್ನೋದು ಕೋಳಿ ಸಾಕೋದು ಮೇಲೆ ನಿಂತಿರ್ತದೆ ವಿಧಾನ. ಈಗ ಬರೀ ಸೆಡ್ಡಲ್ಲೇ ಸಾಕ್ತಾರೆ, ಅವನು ನಾಟಿನೇ ಇರ್ತವೆ. ಅವನ್ ತಗೊಂಡು ಟೇಸ್ಟ್ ಇರೋದಿಲ್ಲ. ಫಾರಂ ಕೋಳಿ ಲೆಕ್ಕದಲ್ಲಿ ಇರ್ತವೆ. 250-300 ರೂಪಾಯಿ ಅದು ರೇಟ್ ಮ್ಯಾಕ್ಸಿಮಮ್. ಅದೇ ನಾವು ಫೀಲ್ಡಿಗೆ ಬಿಟ್ಟು ಸಾಕ್ದಾಗ ಅವು 3 ತಿಂಗಳಲ್ಲಿ ಬೆಳೆದ್ರೆ, ಇವು ಫೀಲ್ಡಿಗೆ ಬಿಟ್ಟಾಗ 7ರಿಂದ 8 ತಿಂಗಳು ಬೇಕಾಗುತ್ತೆ. ಒಳ್ಳೆ ಟೇಸ್ಟ್ ಬರ್ತದೆ. ಮರಿ ಮಟನ್ ಗಿಂತಲೂ ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ಒಳ್ಳೆ ಫುಡ್, ಭಾರಿ ಡಿಮ್ಯಾಂಡ್ ಇದೆ. ತೋಟಕ್ಕೆ ಬರ್ತಾರೆ, ತೋಟದಲ್ಲೇ ಬಂದು ತಗೊಂಡೋಗ್ತಾರೆ. ಈಗ ಸುಮಾರು ನಿಮ್ಮ ಹತ್ರ ಎಷ್ಟು ಕೋಳಿ ಇರ್ಬೋದು? ಈಗ
ನಮ್ಮ ಹತ್ರ ಎಲ್ಲ ಸೇಲ್ ಆಗಿದೆ ನಮ್ದು. ಇನ್ನ ಲಾಸ್ಟ್ ಗೆ ಉಳ್ದಿರೋದು ಒಂದು 100 ಇದಾವ ಅಷ್ಟೇ. 200 ಖಾಲಿ ಆದ್ಮೇಲೆ ತಿರ್ಗಿ ಹೊಸ ಬ್ಯಾಚ್ ಹೊಸದಾಗಿ 500-1000 ತರಿಸ್ತೀವಿ. ನೀವೇ ತರಿಸ್ತೀರಾ? ತರಿಸ್ತೀವಿ. ಬೇರೆ ಕಡೆ ಇಂಪೋರ್ಟ್ ಮಾಡ್ತೀರಾ? ಹೌದೌದು. ಈ ಅಡಿಕೆ ಗಿಡ 120 ಇದೆ. ಎಲ್ಲ ಕಾಯಿ ಇನ್ನೂ ಇಲ್ಲ, ಚಿಕ್ಕ. ತೋಟದಲ್ಲಿ ಇನ್ನೇನ್ ಫಾರ್ಮಸ್ ಅಲ್ಲಣ್ಣ, ಇಷ್ಟು ಇನ್ನು 3 ಅಡಿಗೆನೆ ಇಷ್ಟು ಎಳ್ನೀರ್ ಬಿಟ್ಟಾರಲ್ಲ, ಇದು ಯಾವ ಸಸಿ ಇರ್ಬೋದು? ಇದು ಅಣ್ಣ, ಇದು ತಿಪ್ಟೂರಿಂದ ತಂದಿರ್ತಕ್ಕಂತ ತೆಂಗಿನ ಸಸಿ. ಹಾ. ಬಟ್ ಇದು ಕಾಲೇ 4 ವರ್ಷ ಆಗಿದೆ. ಹಾ. ಮಿನಿಮಮ್ 4 ವರ್ಷ ಬೇಕು. 4 ವರ್ಷಕ್ಕೆ? 4 ವರ್ಷಕ್ಕೆ ಎಳ್ನೀರ್ ಬರುತ್ತೆ. ದೊಡ್ಡ But ಮರ ಆದ್ರೆ ಎಷ್ಟು ವರ್ಷ ಬೇಕಾಯ್ತದೆ? ಕೆಲವೊಂದು ಗಿಡಗಳು 7ರಿಂದ 8 ವರ್ಷ ತಗೋತವೆ. ಹಾ. ಬಟ್ ಇವು ನಾವು ತಂದಿರ್ತಕ್ಕಂತ ಗಿಡಗಳು ಹಾ. 4 ವರ್ಷಕ್ಕೆ ಒಂಬಳೆ ಬಂದಿದೆ. ಒಂಬಳೆ ಇಲ್ಲಿ ಇರೋದೆಲ್ಲ ಫುಲ್ ಅದೇ. ಹೌದು, ಇದೆಲ್ಲ 4 ವರ್ಷ. ಹಾ. ಅಲ್ಲಿ ಕೆಳಗಡೆ 3 ವರ್ಷಕ್ಕೆ ಬಂದಿದೆ. ಇದು ತೆಂಗು, ಈ ಪಟ್ಟಿ ಫುಲ್ ತೆಂಗು ಹಾಕಿದೀರಾ, ಆ ಹಾ. ಕಡೆ ಫುಲ್ ಅಡಿಕೆ ಹಾಕಿದೀರಾ. ಹೌದು ಇದ್ರ ಮಧ್ಯದಲ್ಲಿ ನಾಟಿ ಕೋಳಿ ಮೇಯ್ಕೊಂಡು ಓಡಾಡ್ತಿರ್ತವೆ. ಹೌದು ಹೌದು ಹೌದು. ಯಜಮಾನ್ರೆ, ಇದೊಂದು ಗೈಸ್ ಇದನ್ನ ನೋಡ್ಬೋದು ನೀವು. ಇಲ್ಲಿ ನೋಡೋದು, ಇದು ಇನ್ನೂ ಇದು ಎಳ್ನೀರು ಬೇಕಾದ್ರೂ ಬಂದ್ರೆ ಎಳ್ನೀರು ಸಿಗ್ತದೆ. ಇಲ್ಲ ಈಗ ಆರಾಮದಲ್ಲಿ ಬಿಡ್ತಾ ಇರೋದು. ಈಗ ಆರಾಮದಲ್ಲಿ ನಮ್ಮ ಸ್ನೇಹಿತರಿಗೆ ಬಂದಾಗ, ಹಾ. ನಿಮ್ಮಂತ ಸ್ನೇಹಿತರುಗಳು ಬಂದಾಗ ಹಾ. ಅವ್ರಿಗೆ ಕೊಡ್ತೀವಿ. ನೋಡಿ, ನಮ್ಮ ಯಜಮಾನ್ರು ಕಟ್ ಮಾಡ್ತಾ ಇದಾರೆ. ಹಾ. ಅವರೇ ಬಂದು ಅವ್ರ ಸಂಬಂಧಿಕರು ಅವ್ರಿಗೆ ಬಂದಾಗ ಕಟ್ ಮಾಡ್ತಾರೆ, ತಿಂತಾರೆ. ಸಾಕ್ಬಿಡಿ. 400 ml ಬರುತ್ತೆ ಅಂದಾಜು. ಇಲ್ಲ, 1/2 ಲೀಟರ್ ಅಬವ್ ಇದೆ. 1/2 ಲೀಟರ್ ಐತಿ. 1/2 ಲೀಟರ್ ಅಬವ್ ಇದೆ. ಈ ಜೀವನ ಎಲ್ಲಿ ಎಷ್ಟು ಬೆಂಗಳೂರಲ್ಲಿ ಎಷ್ಟು ಕೋಟಿ ಇದ್ರು ಸಮಾನ ಇಲ್ಲ ಹೌದು ಅಲ್ವಣ್ಣ? ಕರೆಕ್ಟಾ? ಹೌದು. ಫುಲ್ ಪೀಸ್ಫುಲ್ ರಿಟೈರ್ಮೆಂಟ್ ಲೈಫ್ ನ ಈ ತರ ಲೀಡ್ ಮಾಡ್ಬೋದು. ಹೌದು. ಈ ಜನರೇಷನ್ ಏನಾಗ್ಬಿಟ್ಟಿದ್ರೆ ಬೆಂಗಳೂರಲ್ಲಿ ಸೈಟು, ಮನೆ, ಬಂಗ್ಲೆ, ಪಬ್ಬು ಇದ್ರಲ್ಲೇ ಇರ್ತಾರೆ. ಹೌದು. ಬಟ್ ಈ ಒಂದ್ ಸುಖ ನೋಡ್ಬಿಟ್ರೆ ಹೌದು. ಹಳ್ಳಿ ಜೀವನನ ಬಟ್ ಬಿಟ್ಟೋಗ್ ಸಾಧ್ಯನೇ ಇಲ್ಲ. ಇನ್ನೊಂದೇನ್ ಗೊತ್ತಾ ಸತ್ಯ, ಹಾ. ಏನೇ ಸ್ನೇಹಿತರು ಅಂದ್ರೆ ಒಂದಲ್ಲ ಒಂದ್ ದಿವಸ ಕೈ ಕೊಡ್ತಾರೆ. ಹಾ. ಆದ್ರೆ ನಾವ್ ಬೆಳೆಸಿರ್ತಕ್ಕಂತ ಗಿಡಗಳು ನಮ್ ಜೊತೆಗೆ ಇರ್ತವೆ. ಹಾ. ಆಮೇಲೆ ನಾವ್ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋತೀವ, ಹಾ. ಅವು ಅಷ್ಟೇ ರೀತಿಯ ಪ್ರತಿಫಲವನ್ನ ನಮ್ಗೆ ಕೊಡ್ತವೆ, ಫಲವನ್ನ ನೀಡೇ. ನೋಡಿ, ಇವಾಗ ಎಳ್ನೀರು ನಮಗ್ ಬೇಕಾದಾಗ ಫ್ರೆಶ್ ಆಗಿ ತಗೊಂಡು ಕುಡಿಬಹುದು. ನೋಡಿ, ನಮ್ಮ ಯಜಮಾನ್ರು ಬೆಳಿಗ್ಗೆ ಎದ್ರೆ ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಮಾಡಿದಾಗ ನೋಡಿ, ಅವರು BP ಶುಗರ್ ಏನಿಲ್ಲ. 71 ವರ್ಷಕ್ಕೆ BP ಶುಗರ್ ಇಲ್ಲ. ನಮ್ 30 ಬೆಂಗಳೂರಲ್ಲಿ ಇದ್ಬಿಟ್ರೆ BP ಶುಗರ್ ಫಿಕ್ಸ್. ಹೌದು ಹೇಳೋದು ನೋಡಿ, ಬೆಳಿಗ್ಗೆ ಎದ್ರೆ ತೋಟದಲ್ಲಿ ಕೆಲಸ ಮಾಡಿದಾಗ ಮೈಂಡ್ ತುಂಬಾ ಫ್ರೆಶ್ ಆಗಿರುತ್ತೆ. ನೋಡಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಬೇಕಾದಾಗ ಅಥವಾ ಬೇಕಾದಂತ ಹಣ್ಣುಗಳನ್ನ ತಿನ್ಬಹುದು. ಸೊ ಮೊದ್ಲು ಮಕ್ಕಳಂತೆ ಸಸ್ಯಗಳನ್ನ ನಾವು ಬೆಳೆಸಿದ್ರೆ ಮಕ್ಕಳು ಒಂದ್ ಪಕ್ಷ ಕೈ ಕೊಡ್ಬೋದು, ಊಟ ಆಗ್ದಲೇ ಇರ್ಬೋದು, ಮದುವೆ ಆದ್ಮೇಲೆ ಹೋಗ್ಬಿಡ್ತಾರೆ. ಬಟ್ ಆದ್ರೆ ನಾವು ಬೆಳೆಸಿರ್ತಕ್ಕಂಥ ಗಿಡಗಳು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಆಮೇಲೆ ಸರ್ಕಾರಿ ಕೆಲಸ ಆಗಿರ್ಬೋದು, ಮತ್ತೊಂದ್ ಕೆಲಸ ಆಗಿರ್ಬೋದು, ಅದಕ್ಕಿಂತ ಹೆಚ್ಚು ಇವು ಸಂಪಾದನೆಯನ್ನ ಕೊಡ್ತವೆ. ಬೆಸ್ಟ್ ಅಂತ ಹೇಳ್ತಾ 100% ಬೆಸ್ಟ್. ಅದ್ರೊಳಗೆ ಯಾವುದೇ 2 ಮಾತಿಲ್ಲ. ನೋಡಿ, ಕುಡ್ದು ನೋಡಿ ಏನ್ ಟೇಸ್ಟ್ ಇದೆ ನೋಡಿ. ರೈಸ್ ಮಾತ್ರ ಸೂಪರ್ ಆಗೈತೆ. ಫುಲ್ ಚಿಲ್ಲು, ಹಾ, ಫುಲ್ ಚಿಲ್ ಆಗೈತೆ ಮಾತ್ರ. ಸಖತ್ taste ಐತೆ ಮಾತ್ರ. ಬನ್ನಿ, ಇನ್ನು ಒಳ್ಳೊಳ್ಳೆ ಗಿಡಗಳನ್ನ ತೋರಿಸ್ತೀನಿ, ಹಣ್ಣಿನ ಗಿಡಗಳನ್ನ. ಬಿಯರ್ ಹೊಡೆದಂಗ್ ಹೊಡಿತಾ. ಒಮ್ಮೆ ಹೆಂಗೆ ಟೇಸ್ಟ್? ಎಳ್ನೀರು ಮಾತ್ರ ಸಕ್ಕತ್ತಾಗದೆ. ಫ್ರಿಡ್ಜ್ ಅಲ್ಲಿ ಇದ್ದಂಗವಲ್ಲ ಎಳ್ನೀರು. ಫ್ರೆಶ್ ಅಲ್ವಣ್ಣ? ನೋಡ, ಅದಕ್ಕೆ ಹೇಳೋದು ಫ್ರೆಶ್ ಎಳ್ನೀರು. ಕುಡಿದ್ಬಿಟ್ರೆ ಬಿಸಿ ಇರ್ತದೆ ಬೆಂಗಳೂರು. ಹೌದೌದು. ಅಲ್ಲಿ ಕಿತ್ಕೊಂಡ್ಬಂದು 40 ರೂಪಾಯಿಗೆ ಯಾರು ಎಳ್ನೀರ್ ಕೊಡೋದು? ಒಂದ್ಸಲಿ ಎಳ್ನೀರ್ ಕುಡಿಯೋಕೆ ಹೋಗ್ಬಿಟ್ಟೆ ಮಮ್ಮ. ನಾವಿನ್ನೂ ಸೇಲಿಂಗ್ ಇನ್ನೂ ಬಂದಿಲ್ಲ, ಸೇಲ್ ಮಾಡ್ತಾ ಇಲ್ಲ. ಇವಾಗ ಬರ್ತಾ ಇರೋದು. ಬಟ್ ಬಂದವ್ರಿಗೆ ಸ್ನೇಹಿತರಿಗಂತೂ ಒಳ್ಳೆ ಎಳ್ನೀರು ಕೊಡ್ತೀವಿ. ಓಕೆ ಅಣ್ಣ, ಇದೇನ್ ತಟ್ಟಿ ಕಟ್ಸಿದಿರಲ್ಲ, ಹೆಂಗೆ ಇದು? ಇದು ಬೇಸಿಗೆ ಕಾಲದಲ್ಲಿ ನಮ್ಗೆ ನೀರ್ ಬೇಕಲ್ಲ, ಯಾವಾಗಲೂ ಕರೆಂಟ್ ಇರೋದಿಲ್ಲ. ಸೊ ಹಂಗಾಗಿ ನಾವು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋಬಹುದು. ಸ್ನೇಹಿತರು ಬಂದ್ರೆ ಈಜಾಡ್ತೀವಿ. ಸ್ವಲ್ಪ ಕ್ಲೀನ್ ಮಾಡಿಲ್ಲ, ಇದು ಕ್ಲೀನ್ ಮಾಡಿಸ್ತೀನಿ ಇವಾಗ. ಇನ್ನೊಂದು 2 days ಅಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋತೀವಿ. ಬೇಕಂದ್ರೆ ಗಿಡಗಳಿಗೆ ನೀರ್ ಬಿಡಕ್ಕೂ ಅನುಕೂಲ ಆಗುತ್ತೆ. ಈ ತಟ್ಟಿ ಇದ್ರೆ ನಿಮ್ 24x7 ಯಾವಾಗ ಬೇಕಾದ್ರೂ ನೀರ್ ಬರ್ತದೆ. ಖಂಡಿತ. ಈ ರಾತ್ರಿ ಹೊತ್ತು ನಾವು ನೀರ್ ಬಿಡಕ್ ಆಗೋದಿಲ್ಲ. ಡ್ರಿಪ್ ಮಾಡಿಸಿದೀವಿ, ಆದ್ರೂ ಕೆಲವೊಂದ್ ಗಿಡಕ್ ಹೋಗುತ್ತೆ, ಕೆಲವೊಂದ್ ಗಿಡಕ್ ಹೋಗಲ್ಲ. ಅಂತ ಸಂದರ್ಭದಲ್ಲಿ ಟ್ಯಾಂಕ್ ಅನ್ನ ತುಂಬಾಕೊಂಡು ನಾವು ಬೆಳಗ್ಗೆ ಟೈಮ್ ಅಲ್ಲಿ ಬಿಡ್ತೀವಿ. ಇದು ಬೆಟ್ರಲ್ಲ, ಬಿಟ್ರೆ ಚಾನ್ಸ್ ಇದೆ. ಆರಾಮ ತೊಟ್ಟಿ ಕಡಿಸ್ಕೊಂಡ್ರೆ ನಮ್ಗೆ ನೀರು ಶೇಖರಣೆ ಮಾಡ್ಕೊಂಡು ನಮಗ್ ಬೇಕು ಅಂದಾಗ ಬೇಕಾದ ಗಿಡಗಳಿಗೆ ನಾವು ನೀರನ್ನ ಬಿಡ್ಬೋದು. ಕರೆಂಟ್ ಇದ್ದಾಗ ಡ್ರಿಪ್ಪಲ್ ಬಿಟ್ಕೊಳ್ಬೋದು. ಇಲ್ಲಾಂದ್ರೆ ಹಣ್ಣಿನ ಗಿಡ ಬಗ್ಗೆ ಇದು ವೈಟ್ ವಾಟರ್ ಆಪಲ್ ಅಣ್ಣ. ವಾಟರ್ ಆಪಲ್ ಅಲ್ಲಿ ಒಂದು ರೆಡ್ ಬರುತ್ತೆ, ಒಂದು ವೈಟ್ ಬರುತ್ತೆ.
ಇದು ವೈಟ್ ವಾಟರ್ ಆಪಲ್ ಹ್ಮ್. ವಾಟರ್ ಆಪಲ್ ಒಳ್ಳೆ 250-300 ರೂಪಾಯಿ ಕೆಜಿ. ಹಾ. ಇನ್ನು ಬಿಟ್ಟಿಲ್ಲ. ಹಾ. ಇನ್ನೇನ್ ಬಿಡ್ತದೆ ಇನ್ನೊಂದು ಯಾವ್ದನ ಒಂದು ನೋಡಕ್ಕೆ ಯಾವ್ದನ ಒಂದ್ ಸಿಗುತ್ತಾ? ಇಲ್ಲ ಅಣ್ಣ ಇನ್ನು ಬಿಟ್ಟಿಲ್ಲ. ಇದು ಬಿಚ್ಚಾಗಿದೆ ಇನ್ನು. ಲಾಸ್ಟ್ ಟೈಮ್ ಬಿಟ್ಟಿತ್ತು. ಹಾ. ಇನ್ನು ಬಿಟ್ಟಿಲ್ಲ, ಇನ್ನು ಹೂವು ಆಗಿಲ್ಲ. ಇದೆಲ್ಲ ವಾಟರ್ ಆಪಲ್. ಇದು ವಾಟರ್ ಆಪಲ್. ಹಾ. ಇದು ರೆಡ್. ಇದು ರೆಡ್ ವಾಟರ್ ಆಪಲ್. ಹಾ. ಅದು ವೈಟ್ ವಾಟರ್ ಆಪಲ್. ಹಾ. ಆಮೇಲೆ ಬಟರ್ ಫ್ರೂಟ್ ಹಾಕಿದೀವಿ. ಹಾ. ನೋಡಿ ಇದು ರಾಂಪಲ ಹಣ್ಣು. ಯಾವ್ದು? ಇದು ಹಾ ಓಹ್ ಇದೆ ರಾಂಪಲ್. ನೋಡ್ಬೋದು ರಾಮ್ಪಾಲ ಏನ್ ಕಲರ್ ಐತೆ ನೋಡಿ. ಬನ್ನಿ ಇಲ್ಲಿ ಏನ್ ಕಲರ್ ಚೇಂಜಿಂಗ್ ಐತೆ ಮಮ್ಮ. ಹಾ. ಸಖತ್ ಚೇಂಜಿಂಗ್ ಐತೆ ಮಾತ್ರ. ಹಣ್ಣಾಗತ್ತ ಅಣ್ಣ ಕಿತ್ಕೊಂಡ್ರಿ ಇವಾಗ ಇದು? 100% ಬಂದಿದೆ ಅದು. ಹಾ. ಒಳ್ಳೆ ಹಣ್ಣಾಗಿರುತ್ತೆ. ನೋಡಿ ಅಲ್ಲೊಂದಿದೆ, ಅಲ್ಲೊಂದ್ ಮೇಲ್ಗಡೆ ಒಂದಿದೆ. ಶೈನಿಂಗ್ ಮಾತ್ರ ಸೂಪರ್ ಆಗೈತೆ ಅಣ್ಣ ಇದು. ಹಾ ಮೆದ್ಲು ತರ ಐತೆ ಇದು. ಇದು ಮಮ್ಮ ರಾಂಪಲ ಅಂತ. ಹಾ. ನೋಡಿ ಇಲ್ಲಿ ಬಟರ್ ಫ್ರೂಟ್. ಹಾ. ಇದು ಹಾಕಿ 3 ವರ್ಷ ಆಗಿದೆ. ಹಾ. ನೋಡಿ ಇಲ್ಲಿ ಈಗ ಬಿಡ್ತಾ ಇದೆ. ಇದು. ನೋಡಿ ಇದು ಬಿಟ್ಟಿದೆ ಬಟರ್ ಫ್ರೂಟ್ ಅಂತ. ಹಾ. ಬಟರ್ ಫ್ರೂಟ್ ಸುಮಾರು ಯಾವ ಸೈಜ್ ಬರ್ತದ ಅದು? ಒಂದು 1/4 kg, ಇಲ್ಲೊಂದೈತೆ 1/4 kg, ಇಲ್ಲೊಂದೈತೆ. ಅರ್ಧ kg ಬರುತ್ತೆ. ಹ್ಮ್. ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು. ಹಾ. ಸೊ ಒಂದು 70 ಗಿಡ ಬಟರ್ ಫ್ರೂಟ್ ಹಾಕಿದೀನಿ ಸುತ್ತಲೂ ಬೌಂಡ್ರಿ. ಹಾ. ನೋಡಿ ಅಲ್ಲೊಂದು 2 ಇದಾವೆ. ಹ್ಮ್. butter ಅದು fruit. ಎಲ್ಲ ಬಟರ್ ಫ್ರೂಟ್. ಹಾ ಬಟರ್ ಫ್ರೂಟ್. ಹಾ. ನೋಡಿ ಹಾಗೆ ಸೈಡ್ ಅಲ್ಲಿ ಪಪಾಯಿ ಪಪಾಯ. ಗಿಡ ಹಾಕಿದೀವಿ. ಹಾ. ಪಪಾಯಿ ಗಿಡ. ಇದೆಲ್ಲ ಮಾಡ್ಬೇಕು ಅಂತ ಇನ್ಸ್ಪಿರೇಷನ್ ಯಾರಾಗಿದ್ ನಿಮ್ಗೆ? ಇಲ್ಲ ಅಣ್ಣ, ನಾನು ಹಿಂಗೆ ನೀವು ನಿಮ್ಮ ಉದ್ಯೋಗದಲ್ಲೇ ಇರೋದು? ನಾವು ಉದ್ಯೋಗ ಮಾಡ್ತಾ ಇದೀವಿ. ಹಾ. ನಮ್ ತಂದೆಯವರು ಹೇಳ್ತಾ ಇದ್ರು ಹಾ. ಒಂದ್ ತೋಟ ಮಾಡ್ಬೇಕು ಅಂತ. ಹಾ. ಹಾಗಾಗಿ ನನ್ನ ತಮ್ಮ ಒಂಚೂರು ಸಪೋರ್ಟಿವ್ ಆಗಿದ್ದಾನೆ. ಹಾ. ನನ್ನ ತಮ್ಮ ಸಪೋರ್ಟಿವ್ ಇಂದ ಹಾ. ನಾನು ಗಿಡಗಳನ್ನ ಅಲ್ಲಿ ಇಲ್ಲಿ ಹೋದಾಗ ಹಾ. ನಿಮ್ಮಂತ ಸ್ನೇಹಿತರ ಹತ್ರ ಕೇಳಿ ಹ್ಮ್. ತಗೊಂಬಂದು ಆಗ್ತಾ ಇದ್ದೀನಿ ಅಣ್ಣ. ಪ್ಯಾಷನ್ಗೋಸ್ಕರ ಹೌದು. ಪ್ಯಾಷನ್ ಹೌದು. ರಿಟ್ರೀಟ್ ಹೌದು. ಇಲ್ಲಿ ಸೆಟ್ಲ್ ಮಾಡ್ಬೇಕು ಅಂತ ಹೌದು, ಹೌದು. ನೋಡಿ ಬಟರ್ ಫ್ರೂಟ್ ಅವೆರಡು. ಹ್ಮ್. ನೋಡಿ ಇದೆ ಲಿಚಿ ಗಿಡ. ಲಿಚ್ಚಿ ಹಣ್ಣು ಲಿಚಿ ಹಣ್ಣು ಇದು ಏನ್ ಬುಟ್ಟ ಐತೆ ಇನ್ನು ಅಣ್ಣ ಇನ್ನು ಲಿಚ್ಚಿ ಹಣ್ಣು? ಸ್ಟಾರ್ಟ್ ಆಗಿಲ್ಲ. ಹಾ. ಎಲ್ಲ ಈ ವರ್ಷ ಚಿಕ್ಕವೇ. ಬಿಡುತ್ತೆ. ಹ್ಮ್ ಹ್ಮ್. ಈ ವರ್ಷ ಬಿಡುತ್ತೆ. ಹ್ಮ್. ನೋಡಿ ಅಲ್ಲೊಂದಿದೆ ಲಿಚಿ ಗಿಡ. ಹ್ಮ್ ಹ್ಮ್. ಲಿಚಿ ಗಿಡನು ಹೆಚ್ಚು ಕಡಿಮೆ ಒಂದು 20 ಗಿಡ ಇದಾವೆ. ಹಾ. ತೋಟದ ಸ್ವಲ್ಪ ಸತ್ಯ ಇಲ್ಲ ಅಣ್ಣ, ಇದು ಸತ್ಯ ಗೊಬ್ಬರ ಇಷ್ಟು ಇರ್ತದೆ. ನೋಡಿ ಕೋಳಿ ಸಾಕೋದ್ರಿಂದ ಹಾ. ಒಂದು ಕಳೆ ಅವಾಯ್ಡ್ ಆಗುತ್ತೆ. ಹಾ. ಇನ್ನೊಂದು ಗೊಬ್ಬರ ಸಿಗುತ್ತೆ ನಮ್ಗೆ, ಗಿಡಗಳಿಗೆ ಗೊಬ್ಬರ ಆಗುತ್ತೆ. ನೋಡಿ ಇದು ಈ ಗಿಡ ಮೈಸೂರು ನೇರಳೆ ಅಂತ. ಇದು. ಎಲ್ಲ ತಿತ್ಕೊಂಡ್ ತಿನ್ಬಿಟ್ಟವೆ. ಹಾ. ಬಿಟ್ಟಿತ್ತು ಹಣ್ಣು ಬಿಟ್ಟಿತ್ತು. ಹ್ಮ್. ನೋಡಿ ಇದು ಮೈಸೂರು ನೇರಳೆ ಅಂತ ಸಣ್ಣದಾಗಿ. ಇಷ್ಟೇನ ಬಿಡೋದು? ಒಳ್ಳೆ ಟೇಸ್ಟ್ ಬರುತ್ತೆ. ಇನ್ನೊಂಚೂರು ದಪ್ಪ ಬರುತ್ತೆ. ಹಾ. ಒಳ್ಳೆ ಟೇಸ್ಟ್ ಇರುತ್ತೆ ಮೈಸೂರು ನೇರಳೆ. ಅವೆಲ್ಲ ಬಟರ್ ಫ್ರೂಟ್ ಗಿಡಗಳು. ಸೈಡ್ ಸೈಡ್ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಪರಂಗಿ ಗಿಡ. ಎಲ್ಲ ಫೆನ್ಸ್ ಹಾಕಿಸ್ಬಿಡಿದ್ರ ಸುತ್ತಲೂ ಯಾರು ನುಗ್ಗಕ್ಕಾಗಲ್ಲ. ಇದು ಆರೆಂಜ್. ಆರೆಂಜ್ ಹಣ್ಣು. ಆರೆಂಜ್ ಗಿಡಗಳು 10 ಗಿಡಗಳು ಇದಾವೆ. ಹಾ. ಇಲ್ಲಿ ಬಿಟ್ಟಿಲ್ಲ, ಅಲ್ಲಿ ಕೆಳಗಡೆ ಬಿಟ್ಟಿದೆ. ಕೆಳಗಡೆ ಆರೆಂಜ್ ಸೂಪರ್ ಆಗಿ ಬಿಟ್ಟಿದೆ. ಒಳ್ಳೆ ಟೇಸ್ಟ್ ಇದೆ. ಒಳ್ಳೆ ಈಗ ಹಣ್ಣುಗಳು ಬಿಡ್ತಾ ಇದೆ ಆರೆಂಜ್ ಗಿಡಗಳು. ಬರ್ರಿ. ಇದೊಂದ್ ಗಿಡ ಮಾಡ್ಸ್ಬಿಟ್ರ? ಇದು ಜಾಕಾಯಿ ಗಿಡ ಅಂತ. ಯಾವ ತರ ಬರ್ತದೆ ಇದು ಜಾಕಾಯಿ? ಜಾಕಾಯಿ ಮಾಮೂಲಿ ಮಕ್ಕಳಲ್ಲಿ ಎಲ್ಲ ಉಪಯೋಗಿಸ್ತಾರ. ಭಾರಿ ಡಿಮ್ಯಾಂಡ್ ಇದೆ. ಹಾ. ಜಾಕಾಯಿ ಕೂಡ ಡಿಮ್ಯಾಂಡ್ ಇದೆ. ಏನ್ ಇನ್ ಫ್ಯೂಚರ್ ಹಾ. ನೀವೆಲ್ಲೂ ಹೋಗಂಗೆ ಅಲ್ವಲ್ಲ ಅಣ್ಣ? ಹೌದೌದು, ಖಂಡಿತ ಎಲ್ಲಾ ರೀತಿಯ ಹಣ್ಣುಗಳು ಸಿಗ್ತವೆ ನಮ್ ತೋಟದಲ್ಲಿ. ಈ ಕಡೆ ಬಾ. ಎಲ್ಲಾ ರೀತಿಯ ಹಣ್ಣುಗಳು ಹಾ. ಸಿಗ್ತವೆ ನಮ್ ತೋಟದಲ್ಲಿ. ಹಾ. ಒಂಥರ ಕಾಡು ರೀತಿನಲ್ಲಿ ಬೆಳೆಸ್ಬೇಕು ಅಂತ ಆಸೆ. ತೋಟ ಅಲ್ಲ, ನಿಮ್ ಮಕ್ಳೆಲ್ಲ ಖಂಡಿತ ನೋಡಿ ಇಲ್ಲಿ future ನೀವು. ಹಾ. ಒಳ್ಳೆ ಅದೃಷ್ಟ ಮಾಡ್ಬಿಟ್ಟವ್ರ ಇವೆಲ್ಲ. ಹೌದು. ಏನ್ ಅವ್ರು ನೋಡ್ಬೋದು. ಅದೇ ಟ್ಯಾಂಕ್ ತೋರ್ಸ್ನಲ್ಲ, ಹ್ಮ್. ನೀರಿಲ್ಲ ಡೈರೆಕ್ಟ್ 24x7 ನೀರ್ ಬರ್ತಾ ಇರ್ತದೆ. ನೀರ್ ಬರ್ತಾ ಇರ್ತದೆ, ಸುಮ್ ಬಿಡ್ತಾ ಇರೋದು ಹಿಂಗೆ. ನೋಡಿ ಟ್ಯಾಂಕ್ ಇಂದ ಡೈರೆಕ್ಟ್ ಇಲ್ಲಿ ಪೈಪ್ ಹಾಕಿದೀವಿ. ಹ್ಮ್. ಇದರಿಂದ 24 hours ನೀರ್ ಇರುತ್ತೆ. ನೀರು ನಮ್ಗೆ ಟೈಮ್ ಪಾಸ್ ಆಗ್ಬೇಕು ಅಂದ್ರೆ ಹಾ. ಕೆಲವೊಂದು ಗಿಡಗಳಿಗೆ ಈ ತರ ನೀರ್ ಬಿಟ್ಕೊಂಡು ಟೈಮ್ ನ ಎಂಜಾಯ್ ಮಾಡಬಹುದು. ಟೈಮ್ ಪಾಸ್ ಅನ್ನಕ್ಕೆ ಹೋಗ್ಬಾರ್ದು. ಎಂಜಾಯ್ ಮಾಡಕ್ಕೆ. ನೋಡಿ ಇದು ಬಟರ್ ಫ್ರೂಟ್. ಇದು ನೋಡಿ ಇಲ್ಲೊಂದಿದೆ ಜಾಕಾಯಿ ಗಿಡ. 2 ಹಾಕಿದೀನಿ. ಹಾ. ನೋಡಿ ಇಲ್ಲಿ ದೊಡ್ಡದಿದೆ ಒಂದು. ದೊಡ್ಡ ಆಗೈತಲ್ವಾ? ಹಾ ನೋಡಿ ಇದು ದೊಡ್ಡದಾಗಿದೆ. ಆಮೇಲೆ ಇಲ್ಲಿ ಹಾ ಖಂಡಿತ 4 ರಿಂದ 5 ವರ್ಷ. ಆಮೇಲೆ ಇಲ್ಲಿ ಇನ್ನೊಂದ್ ಏನು ಅಂದ್ರೆ ಓಡಾಡಕ್ ಭಯ ಆಗಲ್ಲ. ಯಾಕೆಂದ್ರೆ ಹಾ. ಉಳಾಪ್ಟೆ ಇರ್ತವೆ ಒಂದೊಂದ್ ಕಡೆ, ಸತ್ಯ ಬೆಳೆದ್ಬಿಟ್ರೆ ಉಳಾಪ್ಟೆ ಇರ್ತವೆ ಅನ್ನೋದು ಭಯ ಇರ್ತಿರ್ತದೆ. ಹೌದೌದು. ಈ ಕೋಳಿ ಬೆಂಕಿ ಕೋಳಿ ಓಡಾಡೋದ್ರಿಂದ ಹೌದು. ಭಯ ಆಗಲ್ಲ. ಬೆಂಕಿ ಕೋಳಿ ತೋರಿಸ್ತಿರಲ್ಲ ಅಣ್ಣ. ಬೆಂಕಿ ಕೋಳಿ ಅಲ್ಲಿದೆ ಕೆಳಗಡೆ ಇದೆ. ನೋಡಿ ಗೈಸ್, ಇದು ನೀವು ನೋಡ್ಬೋದು. ಇವ್ರು ಹೇಳ್ದಂಗೆ ಎಲ್ಲ ಫುಲ್ ಬೈಲಲ್ಲಿ ಬಿಟ್ಟು ಎಲ್ಲ ಮೇಸೋದು. ನೋಡಿ ಈಚೆ ಇರೋದೆಲ್ಲ ಫುಲ್ ಆಲ್ಮೋಸ್ಟ್ 90% ಎಲ್ಲ ಹುಂಜನೇ ಅವೆ, ಯಾವ ಏಟೆ ಇಲ್ಲ. ಒಳ್ಳೊಳ್ಳೆ ಸೈಜ್ ಹುಂಜಗಳವೆ. ಹಾ ನೋಡಿ ಇನ್ನೊಂದು ಇಲ್ಲಿ. ಹಾ. ನೋಡಿ ಅದು ಬಟರ್ ಫ್ರೂಟ್. ಹ್ಮ್. ನೋಡಿ ಇದು ಬಟರ್ ಫ್ರೂಟ್. ಹಾ. ನೋಡಿ ಇಲ್ಲೊಂದಿದೆ. ಇದು ಬಾದಾಮಿ ಗಿಡ. ಯಾವ್ದು? ಆಲ್ಮಂಡ್. ಆಲ್ಮಂಡ್.
ಆಲ್ಮಂಡ್ ಗಿಡ ಬತ್ತವಣ್ಣ ಆಲ್ಮಂಡ್ ಗಿಡ ಖಂಡಿತ ಬರ್ತವೆ ಅಂತ ನರ್ಸರಿ ಅವ್ರು ನನಗೆ ಗೈಡ್ ಮಾಡಿದ್ರು. ಈ ಆಲ್ಮಂಡ್ ಗಿಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾಕೆ ಬರಲ್ಲ ಅಂತ? ಇಲ್ಲ ಈ ವೆದರ್ಗೆ ಕೆಲವೊಂದು ಗಿಡಗಳು ಬರಲ್ಲ ಅಂತಾರೆ. ಬಟ್ ಆಲ್ಮಂಡ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡಿ ಇದು ಆಕೆ 1 ವರ್ಷದ ಗಿಡ, 1 ವರ್ಷದ ಗಿಡ ಇದು. ಇನ್ನ 2 ವರ್ಷಕ್ಕೆಲ್ಲ ಬರುತ್ತಂತೆ, 3 ಇಯರ್ಸ್ಗೆಲ್ಲ 100% ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಇದೊಂದು ವೆರೈಟಿ ನೀವು ಸಾಮಾನ್ಯವಾಗಿ ಸಿಗೋದು ಅಪರೂಪ. ಇದು ಸ್ಟ್ರಾಬೆರಿ ಗೋವಾ ಅಂತ, ಸ್ಟ್ರಾಬೆರಿ ಫ್ಲೇವರ್ ಇರ್ತಕ್ಕಂತ ಸೀಬೆ ಹಣ್ಣು ಇದು. ಸ್ಟ್ರಾಬೆರಿ ಗೋವಾ ಅಂತಾರೆ. ಸ್ಟ್ರಾಬೆರಿ ಸೀಬೆ ಹಣ್ಣು ಅಂತ ಸಣ್ಣದಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ತಲೆ ತೀಸ್ ತಿನ್ನಿ ನೋಡೋಣ ಹೆಂಗಿದೆ. ನೋಡಿ ತಿನ್ನೋಡಿ, ಒಳ್ಳೆ ಟೇಸ್ಟ್ ಇದೆ. ಆಮೇಲೆ ಶುಗರ್ಗೆ ಕೆಲವೊಂದು ರೋಗಗಳಿಗೆ ತುಂಬಾ ಒಳ್ಳೆ ಹಣ್ಣಂತೆ. ಸೇಮ್ ಸೀಬೆ ಹಣ್ಣು ತರಾನೇ ಐತೆ. ಹಣ್ಣು ಮಾತ್ರ ಸೂಪರ್, ಒಳ್ಳೆ ಟೇಸ್ಟ್, ಸಕದಾದಿದು. ಇಲ್ಲಿಂದ ಸ್ವಲ್ಪ ರೋಗ ಬಂದಂಗ ಆಗಿದೆ. ಇದಕ್ಕೊಂಚೂರು ಔಷಧಿ ಸಿಂಪಡಣೆ ಮಾಡ್ಬೇಕು. ಏನೇನ್ ಔಷಧಿ ಹೊಡಿತೀರಾ ಇವಕ್ಕೆ ಗಿಡಗಳಿಗೆ? ಇಲ್ಲ ಪೆಸ್ಟಿಸೈಡ್ಸ್ ತಗೊಂಬತ್ತೀವಿ ಹೋಗಿ, ಇದು ಔಷಧಿ ಅಂಗಡಿಯಲ್ಲಿ ಹೋಗಿ ಅವ್ರು ಕೇಳಿದ್ರೆ ಕೊಡ್ತಾರೆ. ಅದಕ್ಕೆ ಇದೊಂಚೂರು ಯಾಕೋ ಒಂಚೂರು ರೋಗ ಬಂದಿದೆ, ಇದಕ್ಕೊಂಚೂರು ಔಷಧಿ ಹೊಡಿತಾ ಇದ್ವಿ ಬೆಟ್ಟದ ಮೇಲೆ. ನೋಡಿ ನೀವು ಅಲ್ಲಿ ರಾಮಫಲ ನೋಡಿದ್ರಲ್ಲ, ಇದು ಲಕ್ಷ್ಮಣ ಫಲ ಅಂತ. ಇಲ್ಲಿದೆ ಬನ್ನಿ, ಲಕ್ಷ್ಮಣ ಫಲ ಇಲ್ಲೊಂದು ಒಳಗಡೆ ಬಿಟ್ಟಿದೆ. ಇಲ್ಲಿ ಮೇಲೆ ಐತೆ ನೋಡಿ, ಇಲ್ಲಿದೆ ಗ್ರೀನ್ ಕಲರ್ ಐತೆ. ಇದೆ ಲಕ್ಷ್ಮಣ ಫಲ ಅಂತ. ಇಲ್ಲಿದೆ ಬರ್ರಿ, ಈ ಕಡೆಯಿಂದ ಬರ್ರಿ, ಏನ್ ಸೈಜ್ ಅದ ನಮ್ಮಮ್ಮ? ಇನ್ನೊಂದು ಅಪ್ಪ ಬರುತ್ತೆ. ಸರಿಯಾಗೈತೆ ಬರ್ರಿ, ಸರಿಯಾಗೈತೆ ಸೈಜ್ ಮಾತ್ರ. 3/4 kg ಬರ್ತದೆ. ಲಕ್ಷ್ಮಣ್ ಫಲ ಅಂತ 2 ಗಿಡಗಳು ಹಾಕಿದೀನಿ, ಇಲ್ಲೊಂದು ಅಲ್ಲೊಂದು ಪಕ್ಕದಲ್ಲಿ. ನೋಡಿ ಅಂತ ಬರುತ್ತಲ್ಲ ಊಟಿ ಆಪಲ್, ನೋಡಿ ಇದು ಸಣ್ಣದಾಗಿ ಬರುತ್ತೆ ನೋಡಿ. ಇಲ್ಲ ಇದು ಬರೋದೇ ಹಂಗೇನೆ. ಸ್ವಲ್ಪ ಗೊಬ್ಬರ ಹಾಕಿಲ್ಲ ನಾವು. ಗೊಬ್ಬರ ಹಾಕಿದ್ರೆ ಸ್ವಲ್ಪ ಚಿಗುರು ಕತ್ತದೆ. ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಟೇಸ್ಟ್ ಬಂದಿದೆ. ನೋಡಿ ತಿಂದಿದೀವಿ, ಇವೆಲ್ಲ ಕಾಯಿ ಬಿಟ್ಟವೆ. ಹೌದು, ಇನ್ನು ನಿಮ್ಮ ಹತ್ರ ಇನ್ನು ಫಲ ಬಿಡದಲೇ ಇರೋದು ರಾಮಫಲ ಇದು ಬಿಟ್ಟಿಲ್ಲಲ್ಲ ನೋಡಿ, ಅದ್ ಬಿಟ್ಟದೆ. ಇನ್ನು ಯಾವ್ದಾದ್ ನಿಮ್ಮ ಹತ್ರ ಇನ್ನು ಫಲ ಬಿಟ್ಟಿಲ್ಲ, ಇನ್ನು ಚಿಕ್ಕ ಸಸಿಗಳು? ಇದು ಮಾಮೂಲಿ ಮ್ಯಾಕ್ಸಿಮಮ್ ಎಲ್ಲ 1-2 ಬಿಟ್ಟವೆ. ಅಂದ್ರೆ ಬಟರ್ ಫ್ರೂಟ್ ಬಿಟ್ಟಿಲ್ಲ, ಅಲ್ಲ ದೊಡ್ಡ ಮಟ್ಟದಲ್ಲಿ ಬಿಟ್ಟಿಲ್ಲ, 1-2 ಬಿಡ್ತಾ ಇದಾವೆ. ಇವಾಗ ಆರಂಭದಲ್ಲಿ ಬಿಡ್ತಾ ಇರೋದು. ಇದ್ಯಾವುದು? ಇದು ಬಟರ್ ಫ್ರೂಟ್. ಇದು ಬಲ್ಬ್ ಅಂದ, ಬಲ್ಬ್ ಶೇಪ್ ಅಲ್ಲಿ ಬರುತ್ತೆ ರೌಂಡಿಗೆ. ಒಳ್ಳೆ ಟೇಸ್ಟ್ ಇದೆ ಅಣ್ಣ ಇದು. ಇದು ಲಾಸ್ಟ್ ಟೈಮ್ 1-2-3 ಬಿಟ್ಟಿತ್ತು ನೋಡಿ. ಆ ಕಡೆ ಬಿಟ್ಟಿದ್ದಾವೆ ಸಾಕಷ್ಟು. ನೋಡಿ ಲಾಸ್ಟ್ ಟೈಮ್ 1-2 ಬಿಟ್ಟಿತ್ತು ನೋಡಿ. ಈ ಸರಿ ನೋಡಿ ಸುಮಾರು ಒಂದು 35-40 ಕಾಯಿ ಬಿಟ್ಟಿದೆ ನೋಡಿ. ಸುತ್ತಲೂ ರೌಂಡಿಗೆ ನೋಡಿದ್ರೆ ನಿಮ್ಗೆ ಸಿಗುತ್ತೆ.